ಸ್ಯಾಂಡಲ್ವುಡ್ ಸರದಾರ ಅಂತಾನೆ ಹೇಳ್ಬೋದು. ಜೊತೆಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು 63ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಅವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರ ನಿವಾಸದ ಎದುರಿದ್ದೀವಿ. ಅವರ ಅಭಿಮಾನಿಗಳು ಸಹ ಇವತ್ತು ಬಂದಿರುವಂಥದ್ದು. ಅವರಿಗೆ ಕೇಕ್ ಕಟ್ ಮಾಡಿ ಶುಭ ಹಾರೈಸಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಸರ್ ನಮಸ್ತೆ. ಶಿವರಾಜ್ ಕುಮಾರ್ ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ಕನ್ನಡ ಚಿತ್ರರಂಗಕ್ಕೆ, ಏನು ಹೇಳ್ತೀರಾ ಮೇಡಮ್? ಶಿವಣ್ಣ ಅಂದುಬಿಟ್ರೆ ನಮಗೆ ಒಂಥರ ಎನರ್ಜಿ ಏನಂದ್ರೆ ಒಂಥರ ಹುಮ್ಮಸ್ಸು ಜಾಸ್ತಿ ನಮಗೆ. ಶಿವಣ್ಣ ಹೀಗೆ ಇನ್ನೂ ಒಂದು 100 ವರ್ಷ ಬರ್ತಡೇನ ಆಚರಿಸ್ಕೋಬೇಕು, ನಾವು ಇದೇ ಥರ ಬರ್ತಾ ಇರಬೇಕು, ಅದೊಂದು ಭಾಳ ಖುಷಿ. ಶಿವಣ್ಣಂದು 45 ಸಿನಿಮಾ ಬೇರೆ ಇದೆ, ಅದು ಇನ್ನೂ ಟ್ರೇಲರ್ ಇಲ್ಲ ಏನಿಲ್ಲ. ಆದಷ್ಟು ಈ ಬರ್ತಡೇಗೆ ಏನಾರು ರಿಲೀಸ್ ಮಾಡಿದ್ರೆ ಭಾಳ ಖುಷಿ ಆಕತ್ತು. ಅದೇನೋ ಅಪ್ಡೇಟ್ ಏನು ಕೊಟ್ಟಿಲ್ಲ. ಪೋಸ್ಟರ್ ಬಿಡ್ತಾರೆ ಮೇಡಮ್, ಪೋಸ್ಟರ್ ಎಲ್ಲ ನೋಡಿದ್ವಿ, ಬಟ್ ಏನಾರ ಟ್ರೇಲರ್ ಬಿಟ್ಟಿದ್ರೆ ಒಂಥರ ಖುಷಿ ಆಗೋದು. ಆದರೂ ಶಿವಣ್ಣ ಅಂದರೆ ಒಂದು ಎನರ್ಜಿ ನಮಗೆ. ನಾವು ಹೊಸಪೇಟೆಯಿಂದ ಬಂದಿದ್ವಿ ಮೇಡಮ್, ಹೊಸಪೇಟೆಯಿಂದ ಆಗಿರಬೊಮ್ಮನಹಳ್ಳಿ ತಾಲೂಕು ನಮ್ಮದು. ಹಾಂ ಮೇಡಮ್, ಶಿವಣ್ಣಂದು ಯಾವುದಂದ್ರೆ ಶಿವಣ್ಣನೇ ನಮಗೊಂಥರ ಸ್ಫೂರ್ತಿ ಮೇಡಮ್. ಶಿವಣ್ಣನ ಎನರ್ಜಿನೇ ನಮಗೆ ಒಂಥರ ಖುಷಿ ಮೇಡಮ್. ನಮಗೆ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ನಾವು. ದೊಡ್ಡ ಮನೆ ಅಭಿಮಾನಿಗಳು, ಬುದ್ಧಿ ಬಂದಾಗಿಂದ ದೊಡ್ಡ ಮನೆ ಅಭಿಮಾನಿಗಳೇ. ಒಂದೊಂದು ಫಿಲಮ್ 40-50 ಸತಿ ನೋಡ್ತೀವಿ. ಅಣ್ಣವ್ರು ನೋಡೋಕೆ ಬರ್ತೀವಿ ಯಾವಾಗ. ಶಿವಣ್ಣನ ಬರ್ತಡೆಗೆ ವಿಶ್ ಮಾಡಕ್ಕೆ ಬಂದಿದ್ದೀವಿ ಮೇಡಮ್. ಅವರು ಇನ್ನೂ 100 ವರ್ಷ ಸುಖ ಆಗಿರಲ್ಲ ಅಂತ ಹಾರೈಸ್ತೀವಿ ಮೇಡಮ್. ಮಂಡ್ಯದಿಂದ ಬಂದಿದ್ದೀವಿ. ಶಿವಣ್ಣವ್ರ ಬರ್ತಡೇ ಫಸ್ಟೇ ಇದೆ, ಫಸ್ಟ್ ಬಂದಿರೋದು. ಫುಲ್ಲು ಖುಷಿ ಆಯ್ತದೆ. ಬಟ್ ರಾತ್ರಿ ಬಿಡಲೇ ಇಲ್ಲ ನಮ್ಮನ್ನ. ಪೊಲೀಸರು ಫುಲ್ ತಳ್ಬಿಟ್ರು. ಬೆಳಗ್ಗೆ ಎಲ್ಲ ಕಾರೆಲ್ಲ ಮಲಗಿದ್ದು, ಇದುವರೆಗೂ ಇನ್ನೂ ಕಾಯ್ಕೊಂಡಿದ್ದೀವಿ, ಇನ್ನೂ ಬಿಡಲಿಲ್ಲ. ಇದೇ ಫಸ್ಟೇ ಸಲ ಮೇಡಮ್. ನಮ್ಮ ಅಧ್ಯಕ್ಷರ ಜೊತೆ ಬಂದಿದ್ದೀವಿ, ಭಾಳ ಖುಷಿ ಆಯ್ತೈತೆ. ನಾವು ಮಳವಳ್ಳಿಯಿಂದ ಬಂದಿದ್ದೀವಿ. ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿ, ರಾಜ್ಕುಮಾರ್ ಅಣ್ಣವರ ಕುಟುಂಬದಿಂದ ನಾವು ಅವ್ರಿಗೆ ಆರೈಕೆ ಚೆನ್ನಾಗಿರಲಿ ಅಂದ್ಕೊಂಡು ಇಲ್ಲಿರೋ ಅಭಿಮಾನಿಗಳೆಲ್ಲ ತುಂಬ ಹೃದಯದಿಂದ ಅವ್ರನ್ನ ಮಾತಾಡಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದು ಸೇರಿಕೊಂಡಿದ್ದೀವಿ. ಆದ್ದರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಶಿವರಾಜ್ ಕುಮಾರ್ ಅವ್ರಿಗೆ. ಶಿವಣ್ಣ ಅವ್ರಿಗೆ ಯಾರು ಹಾಡು ಹೇಳ್ತೀರಾ? ಹಾಡು ಯಾರು ಅರ್ಪಿಸ್ತೀರಾ? 63 ವರ್ಷಗಳ ಕುವರ, 63 ವರ್ಷಗಳ ಕುವರ, 131 ಚಿತ್ರಗಳ ಸರದಾರ, ಒನ್ ಅಂಡ್ ಒನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್. ನಾವು ಮಂಡ್ಯದಿಂದ ಬಂದಿದ್ದೀವಿ. ರಾತ್ರಿನೇ ಬಂದು, ರಾತ್ರಿ ಬಂದಾಗ ಸ್ವಲ್ಪ ಲೇಟ್ ಆಗೋಯ್ತು. ನಾವು ಬಂದು ಒಳಗಡೆ ಹೋಗೋದು, ಹಂಗಾಗಿ ತಿರ್ಗಾ ಮಾರ್ನಿಂಗ್ ಇದು ಮಾಡೋಣ ಅಂತ ಬಂದಿದ್ದೀವಿ. ಈಗ ಕೇಕ್ ಕಟ್ ಮಾಡಿಸಿ ಶಿವಣ್ಣನ ಹತ್ರ ಕೇಕ್ ಮಾಡಿಸಿ 63ನೇ ವರ್ಷ ಹುಟ್ಟುಹಬ್ಬನ 25ನೇ ವರ್ಷ ಹುಟ್ಟುಹಬ್ಬ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಇದು ಮಾಡ್ತೀವಿ. KM ದೊಡ್ಡಿ, ಮಳವಳ್ಳಿ, ಮಂಡ್ಯ ಎಲ್ಲರೂ ಸೇರಿ ನಮ್ಮ ಸ್ನೇಹದ ಬಳಗದ ಎಲ್ಲರೂ ಸೇರಿದ್ದೀವಿ. ಎಲ್ಲರೂ ಇಲ್ಲೇ ಮಿಕ್ಸಿಂಗ್ ಎಲ್ಲ ಇದ್ದಾರೆ. ಅದನ್ನು 25ನೇ ವರ್ಷ ಹುಟ್ಟುಹಬ್ಬ ಅಂತ ತಿಳ್ಕೊಂಡು ಅದೇ ಖುಷಿಯಲ್ಲಿ ಇದ್ದೀವಿ ಮೇಡಮ್. ಈಗ ಸರ್ ಅವರು 63 ವರ್ಷ ಆದ್ರೂ ಇನ್ನೂ ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಏನು ಕಲಿತೀರಾ? ಅಭಿಮಾನಿಗಳು ಹಂಗೆ ಇದೀವಿ ಮೇಡಮ್. ನಾವು ಹಾಗೆ ಇದ್ದೀವಿ. ನನ್ನ ಮಗ ಇದ್ದಾನೆ, ನಾನು ಹಾಗೆ ಇದ್ದೀನಿ ಮೇಡಮ್. ನನಗೂ 42 ವರ್ಷ ಆಗಿದೆ. ನನ್ನ ಮಗ, ನನಗೂ 42 ವರ್ಷ ಆಗಿದೆ. ನಾವು ಶಿವಣ್ಣ ಅಭಿಮಾನಿ. ನಿಮ್ಮ ತಂದೆ ಕೂಡ ಶಿವಣ್ಣ ಅವರ ಅಭಿಮಾನಿ, ನೀವು ಕೂಡ ಅವರ ಅಭಿಮಾನಿ. ಏನು ಹೇಳ್ತೀರಾ? ಏನು ಹೇಳೋಕ್ಕಲ್ಲ ಅವ್ರ ಬಗ್ಗೆ. ಅವ್ರು ಯಾವತ್ತಿರೋ ದೊಡ್ಡ ಮನೆ ಇದ್ದಂಗೆ. ಅವಾಗಿಂದ ನಾನು ಚಿಕ್ಕೂರಿಂದ ಅವ್ರ ಫಿಲಮ್ ನೋಡ್ಕೊ ಬರ್ತಾ ಅವ್ರ ಅಭಿಮಾನಿ ಆಗಿದ್ದೆ ನಾನು. ಅವರಂದ್ರೆ ನನಗೆ ಪಂಚಪ್ರಾಣ. ಚಿಕ್ಕೂರಿಂದನೂ ಅವ್ರು ನೋಡ್ಬೇಕಂತ ಆಸೆ ಇತ್ತು. ಅದನ್ನು ಇವಾಗ ಇದು ಮಾಡಿಸ್ಕೊತಿದ್ದೀನಿ ಅಷ್ಟೇ. ಶಿವಣ್ಣ ಅವರು ಫ್ಯಾನ್ ಅಲ್ವಾ ನೀವು? ನಿಮ್ಮ ತಂದೆ ಕೂಡ ಅವರ ಅಭಿಮಾನಿ. ಸೊ ಸಿನಿಮಾ ನೋಡೋದಕ್ಕೋಸ್ಕರ ಥಿಯೇಟ್ರಿಗೆ ಹೋಗು ನೀನು, ಪರವಾಗಿಲ್ಲ ಅನ್ನೋಂಥದ್ದು ಹೇಳ್ತಾರ, ದುಡ್ಡು ಕೊಡ್ತಾರ? ವಹಿಸ್ಕೊಂಡು ಆಗ್ತಿದ್ದೆ ಮೇಡಮ್ ಫಿಲಮ್ನ. ನಾವೇ KM ದೊಡ್ಡಿ ಈ ಕಡೆ ಎಲ್ಲ ನಾನೇ ವಹಿಸ್ಕೊಂಡು ಶಿವಣ್ಣವ್ರ ಫಿಲಮ್ ತಗೊಂಡು ನಾನೇ ಆಗ್ತಿದ್ದೆ. ಫ್ರೀ ಶೋನ್ ಎಲ್ಲ ಮಾಡಿದ್ದೆ ಮೇಡಮ್. ಮಕ್ಕಳಿಗೆಲ್ಲ ಯಾವ್ಯಾವ ಸಿನಿಮಾ ತೋರಿಸಿದ್ದೀರಾ ಶಿವಣ್ಣ ಅವರು? ಅವ್ರ ಹೆಸರೇ ಅಪ್ಪು ಅನ್ನೋ ಆಕಾಶ್ ಅಂತ ಇಟ್ಬಿಟ್ಟಿದ್ದೀವಿ ಮೇಡಮ್. ಒಬ್ಬ ಅಪ್ಪು, ಒಬ್ಬ ಆಕಾಶ್ ಅಲ್ಲೇ ಇದ್ದಾರಲ್ಲ. ಹಾಂ, ಸೊ ಇದಿಷ್ಟು ದೊಡ್ಡ ಮನೆ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಚ್ ನ್ಯೂಸ್. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ರಾತ್ರಿ ಎಲ್ಲ ಬಂದು, ಅಂದರೆ ರಾತ್ರಿ ಅಣ್ಣನ ಮೀಟ್ ಮಾಡೋಕ್ಕಾಗಲಿಲ್ಲ, ಇಲ್ಲೇ ಮಲಗಿದ್ದು. ಎಷ್ಟೊತ್ತಾರೆ ಇವತ್ತು ಮೀಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬಂದೀವಿ. ನಾವು ಅಪ್ಪಟ ದೊಡ್ಡ ಮನೆ ಅಭಿಮಾನಿಗಳು ಚಾಮರಾಜನಗರದಿಂದ. ಪ್ರತಿ ವರ್ಷ ಬರ್ತಿದ್ವು, ಅಂದರೆ ಸಿಗ್ತಾಯಿರಲಿಲ್ಲ. ಈ ಸರಿ ಮೀಟ್ ಮಾಡ್ಕೊಂಡು ಹೋಗೇ ಹೋಯ್ತೀವಿ ಎಷ್ಟೊತ್ತಾದ್ರೂ. ಶಿವಣ್ಣ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ. ಶಿವಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ನಾವು ಮೈಸೂರಿಂದ ಬಂದಿರೋದು. ನಾನು ನೈಟ್ ಬಂದಿದ್ದೀನಿ. ಅಣ್ಣನಿಗೆ ನೋಡ್ಬೇಕಂತ ಸ್ಪೆಷಲ್ ಡೇ ಇವತ್ತು. ಕೆಲಸಕ್ಕೆ ರಜಾ ಆಗ್ಬಿಟ್ಟು ನಾನು ಬಂದಿದ್ದೀನಿ. ನಾನು ಆಟೋ ಓಡಿಸೋದು. ಆಟೋ ಒಂದು ದಿವಸ ಲಾಸ್ ಆಗಿದ್ರು 1,000 ರೂಪಾಯಿ ಏನೂ ಇಲ್ಲ. ಅಣ್ಣನಿಗೋಸ್ಕರ ನಾನು ನೋಡ್ತಾ ಇರ್ತೀನಿ. ಬಾಗಲಕೋಟೆ ಹುಣಗುಂದಿಂದ ಬಂದಿರೋದು. ಶಿವರಾಜ್ ಕುಮಾರ್ ಅಣ್ಣವ್ರು ಮೀಟ್ ಬಿಟ್ಟು ಹೃದಯಪೂರ್ವ ವಂದನೆ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿ ಹೋಗ್ಬೇಕಂತ ಬಂದಿರೋದು.
ಮೇಡಮ್ ಯಾರು ಇರ್ತಿರೋ ಇರಲ್ವೋ ಗೊತ್ತಿಲ್ಲ, ನಿಮ್ಗೆ ಗ್ಯಾರಂಟಿ ಟಿ ವಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಮಕ್ಕಳನ್ನ ಪೋಷಿಸಿರೋದು ಮುಂದೆ ಬಂದೇ ಬರುತ್ತೆ. ಅದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನಿಮ್ಮ ಟಿ ವಿ ಹೆಸರು ಗ್ಯಾರಂಟಿ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ನಾವು ಗುಂಡ್ಲುಪೇಟೆಯಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಹುಲಿಗಳ ನಾಡು ಗುಂಡ್ಲುಪೇಟೆಯಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ ಶಿವಣ್ಣ, ಹ್ಯಾಪಿ ಬರ್ತ್ಡೇ ಬಾಸ್. ಬೇರೆ ತಿರುಗಗಳಲ್ಲಿ ಗುಂಡ್ಲುಪೇಟೆ ಬಂದಿದ್ದಾಗ ಮೀಟ್ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ಮತ್ತೆ ವಿಶ್ ಮಾಡೋಕ್ಕೆ ರಾತ್ರಿ 2 ಗಂಟೆ ರಾತ್ರಿನೂ ಬಂದಿದ್ವಿ, ವಿಶ್ ಮಾಡಿ ಹೋಗಿದ್ವಿ, ಮತ್ತೆ ಮಾತಾಡಿಸಿ ಹೋಗೋಣ ಅಂತ. ಮತ್ತು ಇನ್ನು ತುಂಬ ಚೆನ್ನಾಗಿರೋ ಸಿನಿಮಾಗಳು ಮಾಡಬೇಕು ಅಂತ. ತುಂಬ ಮಾಸ್ ಥರ ಇದ್ರೇ ಬೇರೆ ಎಣ್ಣೆಗಳ ಥರನೇ ಕನಸ್ಕೋಬೇಕು. ಸೂಪರ್. ನಾವು ಗುಂಡ್ಲುಪೇಟೆ ಚಾಮರಾಜನಗರದಿಂದ ಬಂದಿರೋದು. ಶಿವಣ್ಣ ಅವ್ರ 3 ವರ್ಷದಿಂದ ನೋಡೇ ಇಲ್ಲ, ಇವತ್ತು ಬಂದಿದ್ದೀವಿ. ನೈಟ್ ಬಂದು ಸಿಕ್ಕಿಲ್ಲ, ಇವಾಗ ನೋಡ್ಬೇಕು ಅಂತ ಇದ್ದೀವಿ. ಇಲ್ಲ, ಯಾವುದು ಮಾಡಿಲ್ಲ ಮೇಡಮ್. ಫಿಲಮ್ ನೋಡಿದ್ದೀವಿ, ನೋಡ್ಬೇಕು ಅಂತ ಆಸೆ. ನಮಗೆ ಸಿಂಹದ ಮರಿ ಫಸ್ಟ್ನೇ ಫಿಲಮ್ ನೋಡಿರೋದು. ಅದು ಸಿಂಹದ ಮರಿಯಿಂದ ಅವ್ರ ಹೆಸರನ್ನೆಲ್ಲ ಬರೆಸ್ಕೊಂಡಿದ್ದೀವಿ. ಹಾಂ, ಅದಕ್ಕೆ ಬಂದೀವಿ ಮೇಡಮ್, ಬರ್ತಡೇ ಇರೋದಕ್ಕೆ ಬಂದೀವಿ ಮೇಡಮ್. ಶಿವಣ್ಣ ಪ್ರತಿ ವರ್ಷನೂ ಹೊಸಪೇಟೆಯಿಂದ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಜೈಕಾರವನ್ನು ಹಾಕ್ತಾ ಇದ್ದಾರೆ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ದಿನ. ಆ್ಯಂಡ್ ಆರೋಗ್ಯದ ಸಮಸ್ಯೆ ಇರುವಂತಹ